ಸ್ವಿಚ್ ಆಫ್. ಹಲೋ ಹಲೋ, ನೀ ಕಳಿಸಿದ ಬಸ್ ಟುಸ್ ಆಗಿ ಪಂಚರ್ ಆಗಿದೆಯಲ್ರಿ? ಹಲೋ ಹೀಗ್ ಮಾಡಿದ್ರೆ ಹೇಗ್ರಿ? ಕಸ್ಟಮರ್ ಏನ್ ತಿಳ್ಕೊಂಡಿದ್ದೀರಾ? ನನ್ ತಲೆ ಕೆಟ್ಟೋಯ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡಮ್ಮ. ಆಂಟಿ, ನನ್ ಫೋನ್ ಯಾರ ಹತ್ರ ಇದೆಯೋ ಅವ್ರು ಫೋನ್ ಮಾಡಿದ್ರೆ ನೀನೇ ಅವ್ರಿಗೆ ಫೋನ್ ಮಾಡು. ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇದೆ. ಹಲೋ ಹಲೋ, ಹನಿಮೂನ್ ಟ್ರಿಪ್ ಪ್ಯಾಕೇಜ್ ಡೀಟೇಲ್ಸ್ ಹೇಳ್ತೀರಾ? ಫೋನ್ ಇಡ್ತೀರಾ? ಹಲೋ, ಹನಿಮೂನು, ಜಾಮೂನು, ತೀರ್ಥಯಾತ್ರೆ, ಟೂರು ಯಾವ್ದು ಗೊತ್ತಿಲ್ಲ. ನಮ್ಗೆ ಇದು ಯಾವ್ದು ಬೇಕಾಗಿಲ್ಲ. ನಿಮ್ಗೆ ಏನಾದ್ರೂ ಲೋನ್ ಬೇಕಾ? ಓ ಶಿಟ್. ಅಬ್ಬೋ, ಏನ್ ಶೆಕೆ. ಇಂಗ್ಲಿಷ್ ಪಿಕ್ಚರ್ ತರ ಎಲ್ಲ ಬಿಚ್ಬಿಟ್ಟು ಮನ್ಕೊಂಡ್ಬಿಡ್ಬೇಕು. ಫೋನ್ ಬೇರೆ ಆಫ್ ಮಾಡ್ಬಿಟ್ಟಿದ್ದೆ. ಅಬ್ಬಾ, ರಿಂಗ್ ಆಗ್ತಿದೆ. ಇದೇನು ಆನ್ ಮಾಡಿದ ತಕ್ಷಣ ರಿಂಗ್ ಆಗ್ತಿದೆ? ಹಲೋ ಹಲೋ, ಮನೆ ಹಾಳು ಬಿದ್ದೋಗ್ಲಿ. ಎಲ್ಲಿದ್ದೀರಾ ನೀವು? ಯಾರಮ್ಮ ನೀನು? ಬೆಳದಿಂಗಳ ಬಾಲೆ. ನಿನ್ ತಲೆ ಹೊಡೆದಾಕ್ತೀನಿ, ಸಿಗು. ಏನಿದು ಡೈಲಾಗು ಸೀಕ್ವೆನ್ಸು ಸಿಂಕೆ ಆಗ್ತಿಲ್ವಲ್ಲ? ಏನು ಎಡವಟ್ ಆಗಿರ್ಬೇಕು. ಯಾರಮ್ಮ ನೀನು? ಎಲ್ಲಯ್ಯ ಇದೆಯಾ? ಮನೇಲಿ ಕಳ್ಳ ತರ ಫೋನ್ ಕದ್ಕೊಂಡು ಹೋಗಿದ್ಯಾ? ಕದ್ಕೊಂಡ? ತಲೆಗೆಲ್ಲ ಕೆಟ್ಟಿದ್ಯಾ? ಇದು ರಾಂಗ್ ನಂಬರ್ ರೀ. ಮತ್ತೆ ನನ್ ಫೋನು ನನ್ನ ಹತ್ರ ಇದೆ. ಹೌದಲ್ಲ, ಸೇಮ್ ನನ್ ಫೋನ್ ತರನೇ ಇದೆಯಲ್ಲ. ಹೌದು, ಲೇಡೀಸ್ ಫೋನು. ಅಯ್ಯೋ, ಅದೆಲ್ಲ ಮಿಸ್ ಆಗಿರ್ಬೇಕು. ಕಸ್ಟಮರ್ಸ್ ನಾನು ಫೋನ್ ಮಾಡಿದ್ರಾ? ಕಸ್ಟಮರ್ಸ್ ಅವರು ರಾಕ್ಷಸರು. ನನ್ನ ಸ್ಥಿತಿನ ನೀವೊಬ್ರೇ ಅರ್ಥ ಮಾಡ್ಕೊಂಡಿದ್ದು. ಬೆಳಗ್ಗೆ 10 ಗಂಟೆಗೆ ಫ್ಯಾನ್ಸಿ ಲೇಕ್ ಹತ್ರ ಬನ್ನಿ. ನನ್ ಫೋನ್ ಕೊಡಿ. ಮತ್ತೆ ನನ್ ಫೋನು ಬಿಸಾಕ್ತೀನಿ. ಬಿಸಾಕಕ್ಕೆ ನನ್ ಫೋನಿನ ಬೀದಿ ನಾಯ. ಇವಳನ್ನ ಕಟ್ಕೊಂಡವ್ರು ಉದ್ದಾರನೇ ಆಗಲ್ಲ. ಎಲ್ಲ ಬಿಚ್ಬಿಟ್ಟು ಮನಗ. ಸಾರಿ, ಸೆನ್ಸಾರ್ ಪ್ರಾಬ್ಲಮ್. ವಾಯು ವಿಹಾರಕ್ಕೆ ಅಂತ ಪಾರ್ಕ್ ನ ಕಟ್ಬಿಟ್ರೆ ಸಾಕು, ಅಲ್ಲೆಲ್ಲ ಫುಲ್ ಕಾಗೆಗಳೇ ಸೇರ್ಕೊಂಡ್ಬಿಡುತ್ತೆ. ಈಗ ನನ್ನ ಫೋನ್ ಯಾವ ಕಾಗೆ ಎತ್ಕೊಂಡೋಗಿರ್ಬೇಕು? ಮೇಡಮ್, ಏನ್ರಿ, ನನಗೆ ಈ ತರ ಹಿಂದೆ ಮುಂದೆ ಓಡಾಡೋರು ಇಷ್ಟ ಆಗಲ್ಲ. ಅಲ್ಲ ಮೇಡಮ್, ಈ ಫೋನು ಆಕ್ಚುಲ್ ಆಗಿ ಏನಾಯ್ತು? ನೋಡಯ್ಯ, ಬೇಗ ತಗೊಳ್ಳಿ. ಫೋನು ಏನು ನಮ್ದೆ. ಹಲೋ, ಎಲ್ರಿ ಇದ್ದೀರಾ ನೀವು? ಮೇಡಮ್, ನೀವ್ ಹೇಳಿರೋ ಜಾಗದಲ್ಲಿ ಕಾಯ್ತಾ ಇದ್ದೀನಿ. ಎಷ್ಟೊತ್ತು ಅಂತ ಕಾಯೋದು? ಕಾಫಿ ಡೇ ಔಟ್ಲೆಟ್ ಹತ್ರ ಬನ್ನಿ. ಕಾಫಿ ಡೇನಾ? ಬಂದೆ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಪ್ರಾಣಿ ಅಲ್ಲ. ಇಲ್ಲ ಮೇಡಮ್, ತಪ್ಪು ತಿಳ್ಕೊಬೇಡಿ. ನಂದು ಆಕ್ಚುಲಿ ಏನಾಯ್ತು ಅಂದ್ರೆ ಫೋನ್ ಯಾರೋ. ಮೇಡಮ್, ಅಯ್ಯೋ, ಈ ಮೇಡಮ್ ಯಾಕೆ ಬೇಜಾರು ಮಾಡ್ಕೊಂತಾರೆ? ಫ್ರೆಂಡ್, ಬಹಳ ಟೆನ್ಷನ್ ಅಲ್ಲಿ ಇದ್ರಿ. ಕೂಲ್ ಆಗೋಕೆ ಐಸ್ ಕ್ರೀಮ್ ಕೊಡ್ಲಾ? ಜಸ್ಟ್ 20 rupees. ಅಯ್ಯೋ ನನ್ನ ಮಗನೇ, ನಿನ್ನ ಜಸ್ಟ್ 20 rupees ಐಸ್ ಕ್ರೀಮ್ಗೋಸ್ಕರ ಈ ತರ ಹೈಟೆಕ್ ಪಾರ್ಲರ್. ನಿನ್ನ ಐಸ್ ಕ್ರೀಮ್ ಹೆಂಗ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ಕಿತ್ತೋಗಿರೋ ಕೆಂಗೇರಿ ಮೋರಿ ನೀರ್ನ ತಂದು ಕಿತ್ತೋಗಿರೋ ರಸ್ಟ್ ಹಿಡಿದಿರೋ ಫ್ರಿಜ್ ಅಲ್ಲಿ ಇಟ್ಟು ಜಸ್ಟ್ 20 rupees ಐಸ್ ಕ್ರೀಮ್. ಇಡಿಯಟ್. ಅದನ್ನ ನಾವೇನಾದ್ರು ತಿನ್ಬಿಟ್ರೆ ಗೂರ್ಲು ಮಲ್ಲಾರ ಬಂದು ಡಾಕ್ಟರ್ ಮುಂದೆ ಕ್ಯೂನ ನಿಂತ್ಕೊಂಡು ನಿನ್ 20 ರೂಪಾಯಿ ಐಸ್ ಕ್ರೀಮ್ಗೆ 200 ರೂಪಾಯಿ ಫೈನ್ ನ ಕಟ್ಟಬೇಕು. ಮಿಸ್ ಆದ್ರೆ ಹೊಗೆ ಹಾಕ್ಸ್ಕೋಬೇಕು. ಆಗ ನನ್ ಡೆಡ್ ಬಾಡಿಗೆ ಐಸ್ ಪೀಸ್ ಬೇಕು ಅಂದ್ರೆ ಇಲ್ಲಿಂದ ಐಸ್ ತರ್ತೀರಲ್ಲ ಮಗನೇ. ಬಿಟ್ಟ ಅಂದ್ರೆ ಹಲೋ, ಬೋಟಿಂಗ್ ಹತ್ರ ಇಮಿಡಿಯೇಟ್ ಆಗಿ ಬನ್ನಿ, ಇಲ್ಲಾಂದ್ರೆ ನಿಮ್ ಫೋನ್ ನೀರಿಗೆ ಎಸ್ಬಿಡ್ತೀನಿ. ಬೇಡ ಮೇಡಮ್, ಬಂದ್ಬಿಟ್ಟೆ. ಅಯ್ಯೋ, ಯಾಕೋ ನಮ್ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಸಾರ್, ನನ್ ಟೈಮೂ ಸರಿ ಇಲ್ಲ ಸರ್. ಪ್ಲೀಸ್ ಹೆಲ್ಪ್ ಮೀ ಸರ್. ಅಯ್ಯೋ ಕಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ. ನಾನೇ ಟೆನ್ಷನ್ ಇದ್ರೆ ಹೆಲ್ಪ್ ಮೀ. ಗಿವಿಂಗ್ ಆರ್ಮ್ಸ್ ಟು ದ ಬೆಗ್ಗರ್ ಇಸ್ ಹಾರ್ಮ್ಫುಲ್ ಟು ಸೊಸೈಟಿ. ಸಮಾಜದಲ್ಲಿ ಭಿಕ್ಷುಕರಿಗೆ ಭಿಕ್ಷೆನ ಹಾಕೋದು ಸಮಾಜ ಘಾತಕರನ್ನ ಬೆಳೆಸ್ದಂಗೆ. ನನ್ನ ಮಗನೇ, ಮೈಯೆಲ್ಲ ಚೆನ್ನಾಗೇ ಇದೆ. ಹೋಗ ಕೂಲಿ ಮಾಡು, ಹೋಟ್ಲಲ್ಲಿ ಮುಸ್ರೆ ತಿನ್ನು, ಎಳ್ನೀರು ಮಾರು. ಯಾವುದು ಆಗಿಲ್ಲ ಅಂದ್ರೆ ಕಾರ್ಪೊರೇಷನ್ ಕಸ ಹೊಡಿ. ಬ್ಲಡಿ ನಲಿಯುತ್ತ ಹೃದಯ. ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮವ್ರನ್ನ ಪೊಲೀಸ್ ಹೇಳಿ ಬೋಧೆ ಕಟ್ಟಾಕ್ಸ್ಬೇಕು. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನ್ ನಿಮ್ಮಿಂದ ಬರ್ತಾ ಇಲ್ಲ. ನನ್ನ ಫೋನ್ ನ ಕಳ್ಕೊಂಡ್ಬಿಟ್ಟಿದೀನಿ. ಬೇರೆ ಯಾರ ಹತ್ರ ಇದೆ, ಈಸ್ಕೊಳಕ್ ಬಂದಿದ್ದೀನಿ. ಫೋನ್ ಅದು ಬೇಡಪ್ಪ, ನನ್ನ ಫೋನು. ಹಲೋ ರೀ, ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ. ಬನ್ನಿ ಬೇಗ. ಮೇಡಮ್, ನಾನು ಬೋಟ್ ಹೌಸ್ ಹತ್ರನೇ ಇದ್ದೀನಿ. ಹೊರಗಡೆ ಬನ್ನಿ, ನಾನ್ ಚಿಲ್ಡ್ರನ್ಸ್ ಪಾರ್ಕ್ ಹತ್ರ ಇದ್ದೀನಿ. ಎಲ್ಲೇಳೆ? ನಿಮ್ ಆಪೋಸಿಟ್ ಇದೆಯಲ್ಲ ಅಲ್ಲಿ. ಇವಳು ಯಾರೇ 6 ತಿಂಗಳು ಹುಡ್ತವಳು.
ಕಾಗೆ ತರ ಆಡ್ತಾವಳಲ್ಲ. ಮೇಡಮ್ ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಇದೀನಲ್ರಿ. ಅಯ್ಯೋ ಎಲ್ಲಿ ಮೇಡಮ್? ಅಯ್ಯೋ ಇಲ್ಲೇ ಇಲ್ಲೇ ಅಂತ ಹೇಳ್ತಾನೆ ಇದ್ರಿ. ಈ ಪಾರ್ಕ್ ತುಂಬಾ ಬರೀ ಕಲರ್ ಕಾಗೆಗಳಿದಾವೆ. ನೀವ್ ಎಲ್ಲಿದ್ದೀರಾ ಮೇಡಮ್? ಬೆಳಗ್ಗೆ ಟಿಫನ್ ಮಾಡಿಲ್ಲ? ಸರಿಯಾಗಿ ಕಣ್ಬಿಟ್ಟು ನೋಡ್ರಿ. ಅಯ್ಯೋ ಕಣ್ಣಿದೆ ಮೇಡಮ್, ನಾನೇನು ಕುರುಡಲ್ಲ. ನೀವು ಎಲ್ಲಿದ್ದೀರಿ ಮೇಡಮ್? ನೀವು? ನಾನು ಇಲ್ಲೇ ಇದೇನ್ರಿ, ನೀವೆಲ್ಲಿ ಕಾಣ್ತಿಲ್ಲ? ಮೇಡಮ್ ನನ್ನ ಫೋನು ನಿಮ್ಮ ಹತ್ರ ಇದೆಯಾ? ಹೌದು. ಯಾಕೆ ಮೇಡಮ್ ಹೇಳಲಿಲ್ಲ? ನಿಮ್ಮನ್ನ ಟೆಸ್ಟ್ ಮಾಡಿದೆ. ಟೆಸ್ಟ್ ಅಲ್ಲಿ ಪಾಸಾ ಇಲ್ಲ ಡುಮ್ಕಿನಾ? ಪಾಸ್. ಫ್ರೆಂಡ್ಸ್ ತುಂಬಾ ಸ್ಪೀಡ್ ಆಗಬೇಡಿ, ಅಲ್ಲೇ ಇರಿ. ಸಾರಿ, ತುಂಬಾ ಎಮೋಷನ್ ಆಗಿ ತಪ್ಕೊಂಡ್ಬಿಡ್ತಿದ್ದೆ. ತುಂಬಾ ಹಾಟ್ ಆಗಿದೆಯಲ್ಲ? ಐಸ್ ಕ್ರೀಮ್ ತಿಂದ್ರೆ ಸರಿ ಹೋಗುತ್ತೆ. ಪರವಾಗಿಲ್ಲ. ಇಲ್ಲ ರೀ, ಇಲ್ಲಿ 20 ರೂಪಾಯಿ ಒಳ್ಳೆ ಐಸ್ ಕ್ರೀಮ್ ಸಿಗುತ್ತೆ. ಒಂದ್ ನಿಮಿಷ ಬಂದೆ. ಹಲೋ, ನಮ್ ಕಾಗೆ ಐಸ್ ಕ್ರೀಮ್ ಕೊಡಿ ಸರ್. ಒಂದ್ ನಿಮಿಷ ಬೇಗ 2 ಐಸ್ ಕ್ರೀಮ್ ಕುಡಿಪಾ. ಕೊಡಲ್ಲ. ಯಾಕೆ ಸರ್? ನಮ್ದು ಕೆಂಗೇರಿ ಮೋರಿಯಿಂದ ಮಾಡಿದ. ಅದು ಮಿಸ್ ಆಗಿ ಹಿಡಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಅಲ್ಲ, ಅದು ಬಂದು ಅದನ್ನ ತಿಂದು ಗೋರ್ಲು ಮಲ್ನಾಗ್ರ ಬಂದು ಡಾಕ್ಟ್ರಿಗೆ 200 ರೂಪಾಯಿ ಫೈನ್ ಕೊಡ್ಬೇಕಾ? ನಮ್ ಡೈಲಾಗ್ ನಮ್ಗೆ ವಾಪಸ್ಸೇ. ಅಲ್ಲ ಸರ್, ಅದು ನೀರ್ ಹೊಗೆ ಹಾಕ್ಸ್ಕೊಂಡು ಡೆಡ್ ಬಾಡಿ ಆದ್ರೆ ಅದಕ್ಕೂ ಐಸ್ ನಾವೇ ಸಪ್ಲೈ ಮಾಡ್ದ. ತಮಾಷೆಯಪ್ಪ ನೀವು. ಐಸ್ ಕ್ರೀಮ್ ನಾನ್ ನಿಂಗೆ ಕೊಡ. ಬೇಡಿಪ್ಪ, ನಿಮ್ ಕೈ ಮುಗಿತಿ. ನಮ್ ಕಾಗೆ ನೋಡ್ತಾ ಇದೆ. ಅದು ಏನೋ ಬಹಳ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಅಂತ ಕೊಡ್ತಾ ಇದೀನಿ. 200 ರೂಪಾಯಿ. ನನಗೆ ಅಂಗಡಿ ಐಸ್ ಕ್ರೀಮ್ ಎಲ್ಲ ಬೇಡ, 2 ಸಾಕು. 2ಕ್ಕೆ 200 ರೂಪಾಯಿ ಕೇಳಿದ್ದೆ. 2ಕ್ಕೆ 200? ತಮಾಷೆ ಮಾಡ್ಬೇಡ್ರಿ. ನನಗೆ 2 300 ರೂಪಾಯಿ. ಸರ್, ನನಗೆ ಆಕ್ಚುಲಿ ಏನ್ ಗೊತ್ತಾ? 400 ರೂಪಾಯಿ. ಸರ್ 500 ರೂಪಾಯಿ. ಮಗ ಬಿಟ್ರೆ ನಮ್ಮ ಮನೆ ಹಾಳು ಮಾಡೋ ಪ್ರೋಗ್ರಾಮ್ ಇದೆ. ತಗೊಂಡು ಹಾಳಾಗೋಗಿ ಬೇಗ 2 ಕೊಡ. ತಗೊಂಡೋಗಿ. ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ಅಯ್ಯೋ, ನಮ್ಮನೇಲಿ ನಮ್ಮ ಅಕ್ಕ, ನಮ್ಮ ಭಾವ, ಅವರಿಬ್ಬರಿಗೆ ಒಬ್ಬ ಮಗ. ನಾವ್ ಇಷ್ಟು ಜನ ಇದ್ದೀವಿ. ಅಂದ್ರೆ ಹ್ಯಾಪಿ ಫ್ಯಾಮಿಲಿ. ಡಬ್ಬ ಫ್ಯಾಮಿಲಿ ರೀ. ಅದೊಂದು ಫ್ಯಾಮಿಲಿನ ದೇವ್ರ ತಲೆ ಮೇಲೆ ಹೂವ ತಪ್ಪೋದು. ಆದ್ರೆ ನಮ್ಮ ಅಕ್ಕ, ನಮ್ಮ ಭಾವ ಕೈಯ ಅಂತ ಜಗಳ ಆಡೋದ್ ತಪ್ಪೋದೇ ಇಲ್ಲ. ಹೌದಾ? ಏನು ಅಂತ ಹೇಳುದು ನೋಡಿ. ಸ್ವಲ್ಪ ಇದ್ರೆ ಡೈವರ್ಸ್ ಆಗ್ಬಿಡ್ತಿತ್ತು. ಅದಕ್ಕೆ ನಾನು ಹೇಳ್ದೆ, ನೋಡಿಪ್ಪ, ಗಂಡ ಹೆಂಡತಿ ಇದ್ರೆ ಒಂದು ಗಾಡಿಗೆ 2 ಚಕ್ರ ಇದ್ದಾಗೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರಿ ಮಾಡ್ದೆ. ಇಲ್ಲಾಂದ್ರೆ ಡೈವರ್ಸ್ ಆಗ್ಬಿಡ್ತಿತ್ತು. ಹೌದು, ಕರೆಕ್ಟ್. ನೋಡಿ, ನಮ್ಮ ಅಕ್ಕನ ಮಗ ಇದ್ದಾನೆ ಮನೆಯಲ್ಲಿ. ಇವರಿಬ್ರು ಕಿತ್ಲಾಡೋದ್ ನೋಡಿದ್ರೆ ಅವನ ಮನಸ್ಸ ಮೇಲೆ ಎಂತ ಕೆಟ್ಟ ಪರಿಣಾಮ ಆಗೋಲ್ಲ. ಹೌದು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಮದುವೆ ಆಗೋ ಹುಡುಗಿನ ಬಂಗಾರದಾಗ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಏನಾದ್ರು ಆಕ್ರಮ? 1 ನಿಮಿಷ. 50 ರೂಪೀಸ್ ತಗೋ ರಾಜ. ಗಿವಿಂಗ್ ಆನ್ ಟು ದಿ ಬೆಗರ್ ಇಸ್ ಹಾರ್ಮ್ಫುಲ್ ಟು ದಿ ಸೊಸೈಟಿ. ಅಂದ್ರೆ ಭಿಕ್ಷುಕರಿಗೆ ಭಿಕ್ಷೆ ಹಾಕೋದು ಸಮಾಜಘಾತಕರನ್ನ ಬೆಳೆಸೋ ಹಾಗ. ಅಂದ್ರೆ ಈ ದೇಹ ಇಟ್ಕೊಂಡು ನಾನು ಕಾರ್ಪೊರೇಷನ್ ಕಸ ಗೂಡಿಸಿ ಎಳ್ನೀರು ಮಾರಿ ಹೋಟ್ಲಲ್ಲಿ ಮುಸೆ ತಿಕ್ಬೇಕಾ? ಯು ಅಂಡರ್ಸ್ಟ್ಯಾಂಡ್? ಟೇಕ್ ಯುವರ್ ಬ್ಲಡಿ 50 ರೂಪೀಸ್. ನೆವರ್ ಸಿ ಅಗೇನ್. ಬಾಯ್ ಅಮ್ಮ ತಾಯ. ತುಂಬಾ ಕಾಮಿಡಿ ಮಾಡ್ಬಿಟ್ಟ ಅಲ್ಲ. ಹೋಗೋಣ. ಮಜಾವಾದೆ. ಸರಿ, ನಾನು ಹೊರಡ್ತೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಆಟೋ ಹೋಗ್ತೀನಿ. ಯಾಕ್ರಿ? ನಾನೇನು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ. ಲೋನ್ ತಗೊಂಡಿರೋ ಬೈಕಲ್ಲಿ ಡ್ರಾಪ್ ಕೊಡ್ತೀರಿ? ಓಕೆ, ಬನ್ನಿ, 1 ನಿಮಿಷ ಇಟ್ಕೊಳ್ಳಿ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಯಾಕೆ? ಡ್ರಾಪ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಯಾಕೆ? ನೀವು ನನ್ನ ಗಾಡಿಲಿ ಕೂತ್ಕೊಂಡಿದ್ದಕ್ಕೆ. ದೇವ್ರೆ, ಅವಳು ನನ್ನ ಮೇಲೆ ಏನೋ ಪ್ರೀತಿ ಇದ್ರೆ ನನ್ನ ಕಡೆ ತಿರುಗಿ ನೋಡಂಗ್ ಮಾಡಪ್ಪ.